15 ದಿವಸ ಆಯ್ತಮ್ಮ. ಹಾಳಾಗ್ಬಿಟ್ಟು ನಿಮ್ಮ ತಾಯಿ ತಡ್ಕೊಂಡಿರೋದು. ಅದು ಹೆಂಗೆ ತಡ್ಕೊಂಡಿದ್ರು ಹೊಗಡೆ ಹಾಕಿ ಇದರ ಉಯ್ಯಲ್ಲಿ ಬಂತು ಹೆಂಗೆ ತಡ್ಕೊಂಡಿದ್ಯಾ ಅಮ್ಮ? ರಾಗಿ ಮುದ್ದೆ ಇಟ್ಟು ಅದು ಬಡಿ ಸರ್ ಬಿಡ ಕೈ ಚುಚ್ಕೊಂಡು ಸರ್ ಸುಮ್ಮನೆ ಕಟ್ ಮಾಡಿದ್ವಿ ಸರ್. ಆಯ್ತಾ ಇಲ್ಲ ಒಂದು ನಿಮಿಷ ಹಾಕ್ಲೇಬೇಕು. ಇಸ್ಕಾಬಿಲ್ಲ ಏನಮ್ಮ ಅಷ್ಟೊಂದು ಕೋಪ ನಿಮ್ಮ ಮಗನ್ಗೆ? ಬೇಡಿ ನೋಡಿ, ಮಕ್ಳು ಮಾತು ಕೇಳಬೇಕು ನೋಡಿ. ಒಂದು ನಿಮಿಷದ ಕೋಪ. ಕಟ್ ಮಾಡಿಲ್ಲ ಅಮ್ಮ, ಕಟ್ ಮಾಡ್ಬಿಡಿ. ನಿಮಿಷ ಬಂದ್ಬಿಡ್ತಾ ಇದೆ. ಪಕೋಡ ಪೈಲ್ವಾನ್ ತುಂಬೆ छोड़ो पकड़ो तुम्हें. ಶಾಬಾಷ್. ಇಲ್ಲ ನಿಮ್ಮ ಮಗ ಏನಿದೆ ಮಾತು ಕೇಳಬೇಕು. ಹತ್ತು ವರ್ಷ ಇದು ಕೆರಡೆ ಕೊಡ್ಬೇಡಿ ಕೈ. ಒಂದು 5-6 ದಿವಸ ಕೆರಡೆ ಬಿಡೋಕೆ ಕೊಡ್ಬೇಡಿ. ಹೌದಾ? ಹೋಗ 5 ನಿಮಿಷಕ್ಕೆ ನೀವೇನು ಹೇಳಿಲ್ಲ ಅದನ್ನೇ ಮಾಡೋದು. ಸ್ವಲ್ಪ ಏನ್ ಹೇಳ್ತಾರ ಕೇಳ್ಬೇಕಮ್ಮ. ಅಷ್ಟೊಂದು ಕೋಪ ಮಾಡ್ಕೊಂಡ್ರೆ ಆಯ್ತದ? ಅಳ್ಬಾರ್ದು. ಈಗ ಆಗೈತು, ವಾಸ ಆಗದ್ ನೋಡ್ಬೇಕು. ಗೊತ್ತಾಯ್ತಾ? ದೇವ್ರ ಮೇಲೆ ಭಾರ ಆಗ್ಬಿಟ್ಟು ಸುಮ್ಮನೆ ಜಾಗ ತೋರಿಸಿ ಈ ವಯಸ್ಸಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಆಯ್ತಿಲ್ಲ. ಏನ್ ಹೇಳ್ತಾರೆ ಹೇಳಿ, ಎಲ್ಲ ಹೇಳೋದು ಒಳ್ಳೆಯದೇ ತಾನೆ ಮಾತು. अड्डा दिड्डे कई 800 को बैठ तू मेरे गुस्सा कर रहा मुझे जय नहीं साहब। क्या बोलने का? अच्छा खा लेगा, पी ले तो आराम से घर में बैठो। पी रहे तो क्या फायदा होता? गुस्सा बैठे से देखला जाएगा गुस्सा इधर जरा पानी तो पीने, पानी पिलाओ चलो ठाकुर बुलाओ, ठाकुर बुलाओ पानी. ಅಲ್ಲಿ ಕೂತ್ಕೊಳ್ಳೋ, ಅಲ್ಲಿ ಕುಡಿಸ್ತಾರೆ. ಅಲ್ಲಿ ಕುಡಿಸಿ पिलाओ पानी. क्या इंडित करने बैठो, ಕೂತ್ಕೊಂಡು ನೀರು ಕುಡಿಯಮ್ಮ. ಜರಾ पिलाओ. छोड़. ಆಗೈತು, ವಾಸ ಆಗೈತು ನೋಡಿ. ಗಾಬರಿ ಆಗ್ಬಿಟ್ಟು ಹಿಂಗೆ ಇರಬೇಕು ಕೈ. ಹೊಸದವರಾನ ಅವರಾನ ಕಿ ನಕೋ? ಅಭಿ ದೋ ಪಟ್ಟಿ ಪಡ್ತಾ ಇದೆ. ಅಭಿ ದೋ ಪಟ್ಟಿ ಬರ್ತೀನಿ. 3 ಅಲ್ಲ ಆದ್ರೂ 5 ಕಟ್ಟಾದ್ರೂ ಪರವಾಗಿಲ್ಲ, ಕಟ್ಸಿ.